ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ವರಮಹಾಲಕ್ಷ್ಮಿ ಪೂಜೆ ಅದ. ಆಮೇಲೆ ಪುಣೆ ಬಂದಾಗಿಂದ ಇದು ನಮ್ದು ಫಸ್ಟ್ ಪೂಜೆ ಆಗ್ತೈತಿ. ನಾನು ಯಾವಾಗ ವರಮಹಾಲಕ್ಷ್ಮಿ ಪೂಜೆ ಮಾಡಿಲ್ಲ. ಅದಕ್ಕೆ ನಂಗೆ ಭಾಳ ಟೆನ್ಷನ್ ಆಗಿತ್ತು. ಅದಕ್ಕೆ ಹಿಂದಿನ ದಿನ ನನಗೆ ಏನೇನು ಸಿಕ್ತ ಐಟಮ್ಸ್ ಅವೆಲ್ಲ ನಾನು ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಆಮೇಲೆ ಮುಂಜಾನೆ ಹೇಳೋಣ ಫಸ್ಟ್ ಎಲ್ಲ ಹೌಸ್ ಕ್ಲೀನಿಂಗ್ ಆಯ್ತು. ಕ್ಲೀನಿಂಗ್ ಆಗ ನಾ ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಡು ಬರೋಣ ಎಲ್ಲ ಪ್ರಾಪರ್ ಟೇಬಲ್ ಗಿಬಲ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಇದು ಶೃಂಗಾರದ ಸ್ವಲ್ಪ ಸಾಮಾನಿತ್ತು. ಅವೆಲ್ಲ ನಮ್ಮ ಮನೆ ಕಡೆನೇ ಏನೇನು ಸಿಗ್ತಾವೆ ಎಲ್ಲ ತೊಗೊಂಡು ಬಂದೆ ನಾನು. ಆಮೇಲೆ 2-3 ಚಿನ್ನು ಇದ್ದು ಅದರೊಳಗಿಂದ ನನಗೆ ಗೊತ್ತಾಗಕತ್ತಿದ್ದಲ್ಲ, ಅದಕ್ಕೆ ನಾನು ಎಲ್ಲ ತೊಗೊಂಡು ಬಂದೆ. ಆಮೇಲೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಪೂಜೆ ಸ್ಟಾರ್ಟ್ ಮಾಡೋಣ. ನನಗಿದು ಸ್ಪೆಷಲಿ ಪಿಂಕ್ ಕಲರ್ ಡ್ರೆಸ್ ಭಾಳ ಇಷ್ಟ ಆಯಿತು. ಅದಕ್ಕೆ ನಾನು ದೇವ್ರಿಗೆ ಅದೇ ಏರಿಸಿನಿ ಇವತ್ತು. ಆಮೇಲೆ ಇದು ಎಲ್ಲ ಮಾಡಿಸ್ಟ್ರೊಳಗೆ 11 ಅದಕ್ಕೆ ನಾನು ಸಕ್ರೆ ನೈವೇದ್ಯ ಅಷ್ಟೇ ತೋರಿಸಿ ಆಮೇಲೆ ಡೈರೆಕ್ಟ್ ನಮ್ಮ ಅಕ್ಕನ ಮನೆಗೆ ಹೋದೆ. ನಾವು ಯಾವಾಗೂ ಹೋಳ್ಗೆ ಮಾಡಿಲ್ಲ, ಆಕಿನೂ ಮಾಡಿಲ್ಲ, ನಾನು ಮಾಡಿಲ್ಲ. ಸೊ ಫಸ್ಟ್ ಟೈಮ್ ಇತ್ತು. ಅದಕ್ಕೆ ಎಲ್ಲರೂ ಕೂಡ ಇದು ಹೋಳ್ಗೆ ಮಾಡಿ ನೈವೇದ್ಯ ಮಾಡೋಣ ಅಂತ ನಾನು ಹೋಗಿದ್ದೆ. ಆಮೇಲೆ ಎವ್ರಿಥಿಂಗ್ ವಾಸ್ ಗೋಯಿಂಗ್ ಫೈನ್ ಅಂಟಿಲ್ಲ ಅದ್ರೊಳಗೆ ಬ್ಯಾಳೆ ಒಳಗೆ ಭಾಳಷ್ಟು ನೀರು ಆಗ್ಬಿಡ್ತು. ಬ್ಯಾಳೆ ಒಳಗೆ ನೀರಾಗನ ಅದು ನಾವು ಹೆಂಗೆಂಗೋ ಮಾಡಿ ಬಟ್ಟೆ ಒಳಗೆ ನಮ್ಮ ಜೀಜುಗೆ ಕರೆದು ಅದು ಎಲ್ಲ ನೀರೆಲ್ಲ ತೆಗೆದು ಮಾಡಿ ಕೆಟ್ಟು ರಾಡಿ ಆಗ್ಬಿಡ್ತು ಅಷ್ಟೆಲ್ಲ ಮಾಡೋದ್ರಾಗ. ಆಮೇಲೆ ಫೈನಲಿ ಅದು ಎಲ್ಲ ಪೂರಣದ ಏನಿರ್ತಲ್ಲ ಎಲ್ಲ ಫಿಲ್ಲಿಂಗ್ ಪ್ರಾಪರ್ ಆಯ್ತು. ಆಮೇಲೆ ಹೋಳ್ಗಿನೂ ಭಾಳ ಸಾಫ್ಟ್. ಆಮೇಲೆ ಲಾಸ್ಟಿಗೆಲ್ಲ ಚಲೋ ಆಗಿದ್ದು. ಅದು ಎಲ್ಲ ಆಗನ ನಾವು 1-1:30 ಹಾಗೇನೋ ನೈವೇದ್ಯ ತೋರಿಸಿದ್ವಿ. ಸಂಜಿಕನ ಎಲ್ಲರಿಗೂ 1-2-3 ಜನಕ್ಕೆ ನಮ್ಮ ಇದು ಸೊಸೈಟಿ ಒಳಗೆ ಕರೆದಿದ್ದೆ ಹಳದಿ ಕುಂಕುಮ ಸಂಬಂಧ. ಅದಕ್ಕೆ ನಾನು ರೆಡಿ ಆಗಿದ್ದೆ. ಅವರು ಎಲ್ಲರೂ ಬಂದು ಅವರಿಗೆಲ್ಲ ನಾನು ಏನೇನು ಬ್ಲೌಸ್ ಪೀಸ್ ಅದು ಏನೇನು ಕೊಡೋದಿತ್ತು ಅದೆಲ್ಲ ಕೊಟ್ಟೆ. ಅಷ್ಟಾಗಿ ನಮ್ಮ ಅಕ್ಕನೂ ಬಂದಿದ್ಲ. ಸೊ ದ್ಯಾಟ್ ವಾಸ್ ಇಟ್ ಫಾರ್ ಟುಡೇಸ್ ಫಂಕ್ಷನ್.